ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಜನರೇ ಬಿ ಅಲರ್ಟ್. ಕಾರಣ ಹೋಟೆಲ್ಗೆ ಹೋಗೋಣ, ಊಟ ಮಾಡೋಣ, ತಿಂಡಿ ಮಾಡೋಣ ಅಂತ ಏನಾದ್ರೂ ಪ್ಲಾನ್ ಅಲ್ಲಿ ಇದ್ರೆ ಸ್ವಲ್ಪ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಮನೆಯಿಂದ ಆಚೆ ಬರುವಾಗ ಒಂದು ಬಾಕ್ಸ್ ತಗೊಂಡ್ ಬಂದ್ರೆ ಒಳ್ಳೇದು. ಕಾರಣ ಬಹುತೇಕ ಹೋಟೆಲ್ಗಳು ಇವತ್ತಿನಿಂದ ಬಂದಂತೆ. ಜನರೇ ಬಿ ಅಲರ್ಟ್. ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಭಾರತಕ್ಕೆ ಆರಂಭಿಕ ಆಘಾತ ಇದು. ಮನೆ ಊಟ ಬಿಟ್ಟು ಬಂದ್ರೆ ನಿಮಗೆ ಶಾಕ್ ಆಗೋದು ಫಿಕ್ಸ್. ಹೋಟೆಲ್ ಊಟ ನಂಬ್ಕೊಂಡಿದ್ರೆ, ಹೋಟೆಲ್ ತಿಂಡಿ ನಂಬ್ಕೊಂಡಿದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ ಗತಿಯಾಗುತ್ತೆ. ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ ನಲ್ಲಿ ಒಲೆ ಉರಿತಾ ಇಲ್ಲ, ಅಡುಗೆ ಮಾಡಕ್ಕಾಗ್ತಾ ಇಲ್ಲ, ಗ್ರಾಹಕರಿಗೆ ಕೊಡಕ್ಕಾಗ್ತಾ ಇಲ್ಲ ಅಂತ ಗಲ್ಫ್ ವಾರ್ ನಿಂದ ಇಡೀ ಭಾರತಕ್ಕೆ ಅನಿಲಾಘಾತ ಎದುರಾಗಿದೆ. ಕಾಫಿ ಟೀ ಕುಡಿಯೋಣ ಅಂತ ಹೋದ್ರೂ ಕೂಡ ಹೆವಿ ಕಾಸ್ಟ್ಲಿ ಅಂತೆ. ಸಖತ್ ರೇಟ್ ಹೇಳ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಗ್ರಾಹಕರ ಪರದಾಟ, ಮತ್ತೊಂದು ಕಡೆ ಉದ್ಯಮಿಗಳ ಪರದಾಟ. ಪಿಜಿಗಳಲ್ಲೂ ಅದೇ ಕತೆ. ಮದುವೆ ಮಾಡೋದು ಕೂಡ ಕಷ್ಟ ಅಂತೆ. ಒಂದ್ ರೀತಿ ಕೋವಿಡ್ ಅಲ್ಲಿ ಹೆಂಗೆ ತುರ್ತು ಪರಿಸ್ಥಿತಿ ಎದುರಾಗಿತ್ತೋ ಅಂಥದ್ದೊಂದು ಪರಿಸ್ಥಿತಿ ಭಾರತದಲ್ಲಿ ಎದುರಾಗಿದೆ. ಅದು ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೋಟೆಲ್ಗಳು ಕ್ಲೋಸ್ ಆಗುವಂತಹ ಪರಿಸ್ಥಿತಿ ತಲುಪಿದೆ. ಮದುವೆ ಸಮಾರಂಭಗಳನ್ನ ಮಾಡಬೇಕು ಅಂದ್ರೂ ಕೂಡ ಹಲವು ಸಲ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ಅಲ್ಲೂ ಕೂಡ ನಿಮ್ಗೆ ಮೀಲ್ಸ್ ರೆಡಿ ಮಾಡೋದಕ್ಕೆ ಸಿಲಿಂಡರ್ ಬೇಕು. ಸಿಲಿಂಡರ್ಗಳ ಸಪ್ಲೈ ಇಲ್ಲ. ಈಗ ಸದ್ಯಕ್ಕೆ ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇದ್ರೆ ಓಕೆ ಸಿಲಿಂಡರ್ಗಳು. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಮನೆಗಳಿಗೂ ಕೂಡ ಸಿಲಿಂಡರ್ ಬರೋದು ಡೌಟ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೋ ಸ್ಟಾಕ್ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇರೋದು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಈ ಕುರಿತು ವರದಿ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಹೋಟೆಲ್ ಅಸೋಸಿಯೇಷನ್ ಅವರೇ ಮಾತನಾಡ್ತಿದ್ದಾರೆ. ದಯವಿಟ್ಟು ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿ ಒಂದು ಕ್ಲಾರಿಟಿ ಕೊಡಿ. ಸ್ಟಾಕ್ ಇದೆ ಅಂತ ಹೇಳಿದ್ರಿ, ಸ್ಟಾಕ್ ಇದ್ರೆ ನಮ್ಗೆ ಯಾಕೆ ಸಪ್ಲೈ ಆಗ್ತಾ ಇಲ್ಲ, ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬೇಕಲ್ಲ. ಇದನ್ನ ಒತ್ತಡ ಹಾಕ್ತಾ ಇದ್ರು ಹೋಟೆಲ್ ಅಸೋಸಿಯೇಷನ್ ಅವರು. ಬಟ್ ಬಹುತೇಕ ನಿನ್ನೆ ಮಧ್ಯಾಹ್ನದಿಂದಲೇ ಹೋಟೆಲ್ಗಳು ಕೆಲವೊಂದಷ್ಟು ಕಡೆ ಕ್ಲೋಸ್ ಆಗಿರೋದನ್ನ ಗಮನಿಸ್ತಾ ಇದ್ವಿ. ಓಪನ್ ಇದ್ರೂ ಕೂಡ ಟೀ ಮತ್ತೆ ಕಾಫಿ ಮಾತ್ರ ಸಿಗ್ತಾ ಇದೆ. ಬಟ್ ಅದು ಕೂಡ ಸಖತ್ ಕಾಸ್ಟ್ಲಿ ಅಂತೆ. ಹಾಗಾದ್ರೆ ಅಲ್ಲೆಲ್ಲೋ ರಾಷ್ಟ್ರದಲ್ಲಿ ಯುದ್ಧ ಪ್ರಾರಂಭ ಆದ್ರೆ ಭಾರತಕ್ಕೆ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ? ಯಾಕೆ ತೈಲ ಸಾಗಾಟ ಬಂದ್ ಆಗೋಯ್ತು? ನಿಜವಾಗ್ಲೂ ಆಗ್ತಾ ಇದ್ದಿದ್ದೇನು ಈ ಹಿಂದೆ? ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಪ್ರಮುಖವಾಗಿ ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧದಿಂದ ಭಾರತಕ್ಕೆ ಯಾಕೆ ಇಷ್ಟು ನಷ್ಟ ಅಂದ್ರೆ ತೈಲ ಸಾಗಾಟ, ತೈಲ ಸರಬರಾಜು ಆಗ್ತಾ ಇಲ್ಲ. ಹೆಂಗಾಗ್ತಾ ಇತ್ತು ತೈಲ ಸರಬರಾಜು? ಅದನ್ನ ಈಗ ಗಮನಿಸ್ತಾ ಇದ್ದೀರಿ. ಹರ್ಮುಜ್ ಜಲಸಂಧಿ ಮುಚ್ಚಿರುವ ಕಾರಣ ತೈಲ ಸಾಗಣೆ ಕಂಪ್ಲೀಟ್ ಆಗಿ ಬಂದಾಗಿದೆ. ಹಂಗಾಗಿ ಭಾರತಕ್ಕೆ ಆರಂಭಿಕವಾಗಿ ಸಿಲಿಂಡರ್ಗಳ ಕೊರತೆ ಎದುರಾಗ್ತಾ ಇದೆ ಅಂತ. ಭಾರತಕ್ಕೆ ಸುಮಾರು 50% ತೈಲ ಸಾಗಿಸುವ ಮಾರ್ಗ ಈ ಹರ್ಮುಜ್ ಜಲಸಂಧಿ. ಅದೇ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿಂದ ತೈಲ ಸಾಗಾಟ ಆಗ್ತಾ ಇಲ್ಲ. ಹಂಗಾಗಿ ಭಾರತಕ್ಕೆ ಈ ವಿಚಾರದಲ್ಲಿ ಸಂಕಷ್ಟ ಎದುರಾಗಿದೆ ಅಂತ. ಅದರ ಜೊತೆಗೆ ಭಾರತಕ್ಕೆ ಸುಮಾರು 90% LPG ಸಾಗಿಸುವ ಮಾರ್ಗ ಕೂಡ ಇದೇ ಹರ್ಮುಜ್ ಜಲಸಂಧಿ. ಹಂಗಾಗಿ ಅದು ಬಂದಾಗಿರೋದ್ರಿಂದ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ ಅಂತ. ಬಟ್ ಒಂದು ಪ್ರಶ್ನೆ ಇದ್ದಿದ್ದು, ಕೇಂದ್ರ ಸರ್ಕಾರ ನಮ್ಮ ಹತ್ರ ಸ್ಟಾಕ್ ಇದೆ, ಸ್ವಲ್ಪ ದಿನಗಳ ಕಾಲ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಬಟ್ ಸ್ಟಾಕ್ ಇಲ್ಲ ಅನ್ನುವಂತಹ ವಿಚಾರ. ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಈಗ ಸಾಗಾಟ ಕೂಡ ಕಂಪ್ಲೀಟ್ ಆಗಿ ನಿಂತಿರೋದ್ರಿಂದ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಅನ್ನೋದು ಪ್ರಶ್ನೆ ಇದೆ. ಸೌದಿ, ಕತಾರ್, UAE ಮತ್ತು ಕುವೈತ್ ನಿಂದ ಭಾರತಕ್ಕೆ ತೈಲ LPG ಆಮದಾಗುತ್ತಂತೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಭಾರತದಲ್ಲಿ ತುರ್ತು ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ತೈಲ LPGಗೆ ದೊಡ್ಡ ಮಟ್ಟದ ಸಂಗ್ರಹ ನಮ್ಮ ಹತ್ರ ಇಲ್ಲ, ಅತಿ ದೊಡ್ಡ ಸ್ಟಾಕ್ಗಳು ನಮ್ಮ ಹತ್ರ ಇಲ್ಲ. ಬಟ್ ಕೇಂದ್ರ ಹೇಳಿರೋದೇನು ನಮ್ಮ ಹತ್ರ ಸ್ಟಾಕ್ ಇದೆ ಅಂತ. ಅದನ್ನೇ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ರು. ಇದೆ ಅಂತ ಹೇಳಿದ್ರೆ ಯಾಕೆ ಅದನ್ನ ತೋರಿಸ್ತಾ ಇಲ್ಲ, ಇದ್ರೆ ಯಾಕೆ ಸಾಗಾಟ ಮಾಡ್ತಾ ಇಲ್ಲ ಅಂತ. ಬಟ್ ಸ್ಟಾಕ್ ಇಡೋದಕ್ಕೆ ಸಾಧ್ಯ ಇಲ್ವಂತೆ ಭಾರತದಲ್ಲಿ. ಆ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ LPG ದೊಡ್ಡ ಮಟ್ಟದ ಸಂಗ್ರಹ ಇಲ್ಲ. ಪೆಟ್ರೋಲಿಯಂ ಕಚ್ಚಾ ತೈಲ ಸಂಗ್ರಹ ಗರಿಷ್ಠ 60 ದಿನಗಳಿಗೆ ಆಗುವಷ್ಟು ಮಾತ್ರ ಇದೆ ಅನ್ನುವಂಥ ಅಂಶ ಈಗ ಗೊತ್ತಾಗ್ತಾ ಇರೋದು. ಹಂಗಾಗಿ LPG ಸಂಗ್ರಹ ಕೇವಲ ಗರಿಷ್ಠ 25 ದಿನಗಳಿಗಾಗುವಷ್ಟು ಮಾತ್ರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತೆ. ಎಷ್ಟು ದಿನ ಅದನ್ನ ಸಪ್ಲೈ ಮಾಡೋದಕ್ಕಾಗುತ್ತೆ, ಎಷ್ಟು ದಿನ ಅದನ್ನ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಕಾರಣ ಯುದ್ಧ ಇನ್ನು ತಿಂಗಳಾನುಗಟ್ಟಲೆ ಮುಂದುವರೆದ್ರೆ ಜಸ್ಟ್ 11-12 ದಿನ ಆಯ್ತು ಯುದ್ಧ ಪ್ರಾರಂಭ ಆಗಿ. ಆಲ್ರೆಡಿ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅನ್ನುವಂತಹ ವಿಚಾರಗಳು. 25 ದಿನ ಕೂಡ ಆಗ್ಲಿಲ್ಲ. ಹಂಗಾಗಿ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾದಂತೆ ತೈಲ ಮತ್ತು LPG ಬೆಲೆಯಲ್ಲೂ ಕೂಡ ಏರಿಕೆ ಆಗುತ್ತೆ. ಈಗ ನಾವು ಕೊಂಡುಕೊಳ್ಳುವಿಕೆ ಏನಿತ್ತಲ್ಲ, ಇಷ್ಟು ಕೊಟ್ಟು ಅದು ಇನ್ನೂ ಕೂಡ ದುಪ್ಪಟ್ಟಾಗಬಹುದು. ಇನ್ನೂ ಜಾಸ್ತಿ ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ ಭಾರತಕ್ಕೆ. ಹಂಗಾಗಿ ಆರ್ಥಿಕ ಹೊರೆ ಆಗುತ್ತೆ. ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಅತಿ ದೊಡ್ಡ ನಷ್ಟ ಅದು ಅಂತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾದಂತೆ ತೈಲ ಮತ್ತು LPG ಬೆಲೆಯಲ್ಲೂ ಕೂಡ ಏರಿಕೆ ಆಗುತ್ತೆ.
ಒಂದ್ ಕಡೆ ಅಲ್ಲಿ ಏರಿಕೆ ಆದ್ರೆ ಆಬ್ವಿಯಸ್ಲಿ ಅದು ಜನಸಾಮಾನ್ಯರ ಮೇಲೂ ಕೂಡ ಅದರ ಪ್ರಭಾವ ಇರುತ್ತೆ ಅಂತ. ಭಾರತದಲ್ಲಿ ಗೃಹ ಬಳಕೆ ಪ್ರತಿ ಸಿಲಿಂಡರ್ LPG ಬೆಲೆ 60 ರೂಪಾಯಿ ಆಲ್ರೆಡಿ ಹೆಚ್ಚಳ ಆಗಿದೆ. ಜನಸಾಮಾನ್ಯರು ಅದನ್ನ ಮಾತಾಡ್ತಿದ್ದಾರೆ, ನಮ್ಮ ಬಜೆಟ್ ಅಲ್ಲಿ ಮತ್ತೆ 60 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸಿಲಿಂಡರ್ ಕೊಡಬೇಕಲ್ಲ, ಇಂಥದ್ದೊಂದು ಪರಿಸ್ಥಿತಿ ಎದುರಾಗಿದೆ ಅಂತ. ಇದು ಸದ್ಯ ಭಾರತಕ್ಕೆ ತೈಲ ಸಾಗಾಟ ಬಂದಾಗಿರೋದ್ರಿಂದ ಅದರ ಸಿಲಿಂಡರ್ಗಳ ಸಪ್ಲೈ ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ. ಅದ್ರ ಜೊತೆಗೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಶಾರ್ಟೇಜ್ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಯಾಕೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಭಾರತಕ್ಕೆ ಪ್ರತಿ ವರ್ಷ ನೋಡಿ 3,30,00,000 ಟನ್ LPG ಬೇಕಂತ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಇಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿರೋರು ನಾವು, ಈಗ ಆಟೋಮೆಟಿಕ್ ಆಗಿ ಸಪ್ಲೈ ಇಲ್ಲ ಅಂತ ಅಂದಾಗ ಅದು ಆಬ್ವಿಯಸ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಭಾರತಕ್ಕೆ ಪ್ರತಿದಿನ 90,000 ಟನ್, ಅದಕ್ಕಿಂತ ಹೆಚ್ಚು ಕೂಡ LPGಯ ಅಗತ್ಯವಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ 25 ದಿನಕ್ಕೆ ಮ್ಯಾನೇಜ್ ಮಾಡಬಹುದು ಅಂದ್ರೂ ಕೂಡ 12 ದಿನಕ್ಕೆ ನಮಗೆ ಸಾಗಾಟಕ್ಕೆ ತೊಂದರೆ ಆಗ್ತಾ ಇದೆ, ಸ್ಟಾಕ್ಗಳು ಇಲ್ಲ ಅನ್ನುವಂತಹ ವಿಚಾರಗಳು. 1 ಟನ್ LPGಯಲ್ಲಿ 14.2 kgಯ 70 ಸಿಲಿಂಡರ್ ಭರ್ತಿ ಮಾಡಬಹುದಂತೆ. ಹಂಗಾಗಿ ಸ್ಟಾಕ್ ಇದೆ ಅಂತ ಕೇಂದ್ರ ಹೇಳ್ಕೊಂಡಿರಬಹುದು ಅಂತ, 25 ದಿನಕ್ಕೆ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ. ಭಾರತಕ್ಕೆ ಪ್ರತಿದಿನ 65 ಲಕ್ಷ ಸಿಲಿಂಡರ್ಗಳ ಅಗತ್ಯ ಇದೆ ಅನ್ನುವಂತಹ ವಿಚಾರವನ್ನ ಕೇಂದ್ರನೂ ಒಪ್ಕೊಳ್ತಾ ಇದೆ. ವಿಶ್ಲೇಷಕರು ಈ ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಬಟ್ ಇಷ್ಟರ ಮಟ್ಟಿಗೆ ಈಗ ಸಪ್ಲೈ ಆಗೋದಕ್ಕೆ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಹಂಗಾಗಿ ಸಿಲಿಂಡರ್ಗಳ ಕೊರತೆ ಆರಂಭಿಕ ಹಂತದಲ್ಲೇ ಶುರುವಾಗಿದೆ ಅಂತ. ಅದ್ರ ಜೊತೆಗೆ ನಾವು ಗಮನಿಸ್ತಾ ಇದ್ವಿ ಸಿಲಿಂಡರ್ಗಳ ಸಪ್ಲೈ ಯಾಕೆ ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇದೆ, ಯಾಕೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾವೀಗ ನೋಡ್ತಾ ಇರೋದು. ಓಕೆ, ಎಲ್ಲೆಲ್ಲಿ ಯಾವ ರೀತಿ ಅಭಾವ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ಪಡ್ಕೊಳ್ಳೋಣ. ನಮ್ಮ ಇಬ್ರು ಪ್ರತಿನಿಧಿಗಳು ಅಟ್ ಎ ಟೈಮ್ ಲೈವ್ ಅಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬೆಂಗಳೂರಿನ ಮಲೇಶ್ವರಂನಿಂದ ಗಿರೀಶ್ ನೇರ ಸಂಪರ್ಕದಲ್ಲಿದ್ರೆ, ಮತ್ತೊಂದು ಕಡೆ ಬೆಳಗಾವಿಯಿಂದ ರಾಜೇಶ್ ಹೂಗಾರ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಗಿರೀಶ್, ಆಲ್ರೆಡಿ ಸಿಲಿಂಡರ್ಗಳ ಸಪ್ಲೈ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರ್ತಾ ಇಲ್ಲ ಅಂತ. ನಿನ್ನೆಯೇ ಬಹುತೇಕ ಹೋಟೆಲ್ಗಳು ಬಂದ್ ಆಗಿದೆ ಅಂತ ಕೇಳ್ತಾ ಇದೀವಿ. ಇವತ್ತು ಹೆಂಗಿದೆ ಸಿಚುವೇಶನ್ ಅಂತ ತಾವು ನೋಡ್ದಂಗೆ? ಜೊತೆ ಬೆಂಗಳೂರಿನಲ್ಲಿ ಯಾವಾಗ ಇರಾನ್ನ ಉತ್ತರ ಭಾಗದಲ್ಲಿರುವ ಹಾರ್ಮುಜ್ ಜಲಸಂಧಿ ಅಂತ ಏನ್ ಹೇಳ್ತೀವಿ, ಆ ಒಂದು ಜಲಸಂಧಿಯಲ್ಲಿ ಯಾವಾಗ ಇರಾನ್ ಅಲ್ಲಿನ ವಹಿವಾಟನ್ನ ಏನು ಸ್ಥಾಪನೆಯನ್ನ ಕಡಿಮೆ ಮಾಡಿದೆ, ಹೀಗಾಗಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ಬರುವ ಗ್ಯಾಸ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಹೋಟೆಲ್ಗಳಲ್ಲಿ ಸಾಧಾರಣವಾಗಿ ಅದನ್ನ ಕಾಫಿಯ ಏನು ದಿನನಿತ್ಯ ಹೆಚ್ಚು ಕಾಫಿಯನ್ನ ಇಲ್ಲಿ ತಯಾರು ಮಾಡ್ತಾ ಇದ್ರು, ಅದೇ ರೀತಿ ಹೋಟೆಲ್ನಲ್ಲಿ ತಿಂಡಿಗಳನ್ನ ತಯಾರು ಮಾಡ್ತಾ ಇದ್ರು, ಅವೆಲ್ಲವೂ ಕೂಡ ಬ್ರೇಕ್ ಅನ್ನು ಹಾಕಿದ್ದಾರೆ. ಕಡಿಮೆ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಹೋಗ್ಬೋದು, ಪ್ರಸ್ತುತವಾಗಿ ನಾನು ಮಲ್ಲೇಶ್ವರಂನ ತಾಜಾ ಆಹಾರ್ನಲ್ಲಿ ಇದ್ದೇನೆ. ಸಾಧಾರಣವಾಗಿ ಏನು ಈ ಒಂದು ಸಮಯದಲ್ಲಿ ತಾಜಾ ಆಹಾರ್ನಲ್ಲಿ ಸುಮಾರು 50ಕ್ಕೂ 100 ಕಸ್ಟಮರ್ಗಳು ಅಥವಾ 100 ಕಾಫಿ ಕಪ್ಗಳು ಎಲ್ಲರ ಕೈಯಲ್ಲಿ ಇರ್ತಾ ಇದ್ವು. ಆದ್ರೆ ಇವತ್ತು ಸಾಕಷ್ಟು ಕಡಿಮೆ ಮಟ್ಟದಲ್ಲಿ ಕಾಫಿ ಪ್ರಿಯರು ಇಲ್ಲಿ ಬಂದಿರೋದು. ಇದಕ್ಕೆ ಮುಖ್ಯ ಕಾರಣ ಬೆಲೆ ಏರಿಕೆ ಆಗಿರಬಹುದಾ ಎನ್ನುವ ಉದ್ದೇಶದಿಂದ ಏನು ಕಾಫಿ ಪ್ರಿಯರು ಇಲ್ಲಿ ಕಡಿಮೆ ಬಂದಿದ್ದಾರೆ. ನಿಮ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಏನ್ ಹೇಳ್ತೀರಾ? ಬೆಲೆ ಇನ್ಕ್ರೀಸ್ ಆಗಿದೆ, ಹೀಗಾಗಿ ಕಾಫಿ ಪ್ರಿಯರು ನೀವು ಕಾಫಿ ಕುಡಿಯೋದಕ್ಕೆ ಇಷ್ಟಪಡ್ತೀರಾ ಅಥವಾ ಹೇಗೆ ಈ ಒಂದು ಬೆಲೆ ಇದ್ದಾಗ? ಬೆಲೆ ಎಷ್ಟನಲ್ಲಿ ಕಾಫಿ ಕುಡಿಲೇಬೇಕು, ಊಟ ಮಾಡ್ಲೇಬೇಕಲ್ವಾ. ಓಕೆ, ಈಗ ಏನು ಗ್ಯಾಸ್ ಸಿಲಿಂಡರ್ಗಳು ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಭಾರತಕ್ಕೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ಆಗಿರಬಹುದು, ಇವೆಲ್ಲವೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಬಹುದು ಅಂತ ಅನ್ಸುತ್ತಾ? ಏನ್ ತೊಂದರೆ ಏನಾಗ್ತಾ ಇದೆ? ಏನೇ ಇರ್ಲಿ, ಎಲ್ಲ ಎಷ್ಟೇ ಇರ್ಲಿ ಕೊಡ್ಲೇಬೇಕು, ತಿನ್ಲೇಬೇಕಲ್ವಾ. ಏನು ತೊಂದರೆ ನಾವು ಒಬ್ರು ಹೇಳ್ಬಿಟ್ರೆ ಏನಾಗ್ಬಿಡ್ತದ? ಏನು ಮಾಡಕ್ಕಾಗಲ್ಲ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಈ ಒಂದು ವಿಚಾರ? ಸರ್ಕಾರ ಕೇಳೋ ಅಷ್ಟೇ ಇದಿಲ್ಲ ಸರ್, ಅವರೇ ಸರ್ಕಾರನೇ ಇದ್ ಮಾಡ್ಬೋದು ಅಷ್ಟೇ. ಸೊ ನಾನು ಹೋಟೆಲ್ನ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಏನು ಈ ಒಂದು ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು ಕಡಿಮೆ ಆಗಿದೆ ಬರೋದು ಅನ್ನೋದು ಕೇಳ್ಪಟ್ಟಿವಿ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಮೊದಲನೇದಾಗಿ ನಿಮ್ ಚಾನಲ್ಗೆ ಅಭಿನಂದನೆ ಸರ್. ಯಾಕಂತ ಹೇಳಿದ್ರೆ ಈ ತರ ಸ್ಥಗಿತಗೊಳಿಸಿದ್ರೆ ಬಹಳ ಕಷ್ಟ ಆಗುತ್ತೆ ಹೋಟ್ಲಲ್ಲಿ. ಯಾಕಂದ್ರೆ ನಿನ್ನೆ ಒಂದ್ ಸಿಲಿಂಡರ್ ಇಟ್ಕೊಂಡು ಇವಾಗ ಮಧ್ಯಾಹ್ನದವರೆಗೆ ಮಾಡಬಹುದು ಅಷ್ಟೇ, ಮಧ್ಯಾಹ್ನ ಮೇಲೆ ಮಾಡಕ್ಕಾಗಲ್ಲ. ಸಿಲಿಂಡರ್ ಒದಗಿಸದೇ ಇದ್ದರೆ ನಾವು ಎಲ್ಲಾ ಹೋಟ್ಲುಗಳು ಮುಚ್ಚೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಾವು ಸಂಬಳ ಕೊಡಬೇಕು, 23 ಜನ ಸ್ಟಾಫ್ ಇರ್ತಾರೆ, ಅವ್ರಿಗೆ ಊಟ ತಿಂಡಿ ಕೊಡಬೇಕು, ಪ್ರತಿಯೊಂದು ಇದರಲ್ಲೂ ಎಂಗಲಲ್ಲೂ ಕಷ್ಟ ಆಗುತ್ತೆ. ಆದ್ರಿಂದ ಸರ್ಕಾರ ಇದರ ಬಗ್ಗೆ ಫಸ್ಟ್ ಗಮನ ಹರಿಸಿ ನಮ್ಗೆ ಸರಿಪಡಿಸ್ಕೊಳ್ಬೇಕಂತ ನಾವು ಕೇಳ್ಕೊಳ್ಳೋದು ಅಷ್ಟೇ ಸರ್. ಯಾಕಂತ ಹೇಳಿದ್ರೆ ರೇಟ್ ಜಾಸ್ತಿ ಮಾಡೋದು ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಇವಾಗ ಸಿಲಿಂಡರ್ ಜಾಸ್ತಿ ಆದ ತಕ್ಷಣ ರೇಟ್ ಜಾಸ್ತಿ ಮಾಡಕ್ ಆಗಲ್ಲ, ಬಹಳ ಕಷ್ಟ ಆಗುತ್ತೆ.
ಆಲ್ರೆಡಿ ನೀವು ಕೆಲವೊಂದು 2-3 ರೂಪಾಯಿ ಬೆಲೆಯನ್ನ ಏರಿಸಿದ್ದೀರಾ. ಈ ಹಿಂದೆ ಹಾಲು ಕೂಡ ಹೆಚ್ಚಾಗಿತ್ತು, ಹೀಗಾಗಿ ಕಾಫಿ ಬೆಲೆಯೂ ಕೂಡ ಏರಿಸಿದ್ದಾರೆ. ಈಗಾಗಲೇ ಕಸ್ಟಮರ್ ಗಣನೀಯವಾಗಿ ಕಡಿಮೆ ಆಗಿದ್ದಾರೆ. ಈ ಒಂದು ಸಿಲಿಂಡರ್ ಬಿಸಿಯಿಂದ ಕಾಫಿ ಬೆಲೆಯನ್ನ ಹೆಚ್ಚಳ ಮಾಡಿದ್ದೆ ಆದ್ರೆ ಕಸ್ಟಮರ್ಗಳು ಕಡಿಮೆ ಆಗ್ತಾರೆ ಅನ್ನೋ ಭಯ ಏನಾದ್ರು ಇದೆಯಾ? ಇದೆ ಸರ್, ಕಸ್ಟಮರ್ ಯಾಕಂದ್ರೆ ಗ್ರಾಹಕರಿಗೂ ಗುಣಮಟ್ಟದ ಆಹಾರ ಕೊಡಬೇಕು, ಅದ್ರ ತಕ್ಕಾಗಿ ರೇಟು ಕೊಡಬೇಕು. ಯಾಕಂದ್ರೆ ಅವರದ್ದು ಒಂದು ಜೀವನ ಅಲ್ವಾ, ಅದಕ್ಕೋಸ್ಕರ ನಾವು ಹಂಗಲ್ಲ ಒಟ್ರಾಸಿ ರೇಟ್ ಮಾಡಕ್ ಆಗಲ್ಲ. ಸೊ ಶ್ರುತಿ, ಹೀಗೆ ಏನು ಬೆಂಗಳೂರಿನಲ್ಲಿ ಕಾಫಿ ಪ್ರಿಯರು ಕಡಿಮೆ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಇಡ್ಲಿ ಆಗಿರಬಹುದು, ದೋಸೆ ಎಲ್ಲ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾದು ನೋಡಬೇಕಾಗಿದೆ. ಏನು ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಏನಾದ್ರೂ ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ಅಥವಾ ರಫ್ತನ್ನ ಹೆಚ್ಚು ಮಾಡುತ್ತಾ ಅನ್ನೋದನ್ನ ಶ್ರುತಿ. ಬೆಳಗಾವಿಯಲ್ಲಿ ಸಮಸ್ಯೆ ಹೆಂಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ರಾಜೇಶ್ ಇದ್ದಾರೆ. ರಾಜೇಶ್, ಬೆಳಗಾವಿಯಲ್ಲಿ ಹೆಂಗಿದೆ ಪರಿಸ್ಥಿತಿ? ಹೋಟೆಲ್ಗಳು ಆರಾಮಾಗಿ ನಡೀತಾ ಇದೆಯಾ ಅಥವಾ ಅಲ್ಲೂ ಕೂಡ ಸಿಲಿಂಡರ್ ಕೊರತೆ ಎದುರಾಗಿದೆಯಾ? ಈಗ ಹೇಳಿದ್ರಲ್ಲ ಜನಸಾಮಾನ್ಯರು, ನಾವೊಬ್ರು ಮಾತಾಡಿದ್ರೆ ಏನಾದ್ರೂ ಆಗ್ಬಿಡತ್ತಾ ಅಂತ. ಇದು ನಮ್ಮ ದೇಶದ ಪರಿಸ್ಥಿತಿ ಅಂತ ಮಾತಾಡಬೇಕು, ಅಟ್ಲೀಸ್ಟ್ ವಾಸ್ತವ ಪರಿಸ್ಥಿತಿ ಹೇಳಬೇಕು ಅಂತೂ ಕೂಡ ಇಂಟ್ರೆಸ್ಟ್ ತೋರಿಸಲ್ಲ ಅಂತ. ಬೆಳಗಾವಿಯಲ್ಲಿ ಹೆಂಗಿದೆ ಪರಿಸ್ಥಿತಿ? ಎಸ್ ಶ್ರುತಿ, ಬೆಳಗಾವಿಯಲ್ಲಿ ಕೂಡ ಅದೇ ಸೇಮ್ ರೀತಿ. ಯಾಕಂದ್ರೆ ಇಲ್ಲಿ ಕೂಡ ಅಂತಂದ್ರೆ 200 ರೂಪಾಯಿ ಕೊಟ್ಟರು ಕೂಡ ಏನು ವಾಣಿಜ್ಯ ಬಳಕೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಏನು ಹೋಟೆಲ್ ಮಾಲೀಕರು ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ತೊಂದರೆ ಉಡಾಕಿಂತ ಹೇಳ್ಬೋದು. ಯಾಕಂತಂದ್ರೆ ಅವರು 200 ಕೊಟ್ಟರು ಕೂಡ ಸಿಗ್ತಾ ಇರೋನು ತಮ್ಮ ಅಳಲನ್ನ ತೋಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದರ ಪರಿಣಾಮ ನೇರವಾಗಿ ಗ್ರಾಹಕರ ಮೇಲೆ ಬೀಳುತ್ತೆ. ಯಾಕಂತಂದ್ರೆ ನೇರವಾಗಿ ಈಗ ಸಿಗದೇ ಇದ್ರಂತ ಸಂದರ್ಭದಲ್ಲಿ ಎಲ್ಲಿ ಸಿಗುತ್ತೆ ಸಿಕ್ಕಂತ ಏನು ಸಿಲಿಂಡರ್ನ ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಪರ್ಯಾಯವಾಗಿ ಅವರು ದರವನ್ನ ಏರಿಕೆ ಮಾಡ್ತಾರೆ. ಯಾಕಂತಂದ್ರೆ ಪ್ರತಿಯೊಂದು ತಿಂಡಿಗಳಾಗಿರ್ಬೋದು, ಊಟದಾಗಿರ್ಬೋದು, ಎಲ್ಲವನ್ನೂ ಕೂಡ ದರವನ್ನ ಏರಿಕೆ ಮಾಡುವಂತ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಒಂದು ವೇಳೆ ಇನ್ನು ಮುಂದಿನ ದಿನದಲ್ಲಿ ಏನಾದ್ರೂ ಸಿಲಿಂಡರ್ ಸಿಗದೆ ಹೋದ್ರೆ ಸಂಪೂರ್ಣವಾಗಿ ಹೋಟೆಲ್ಗಳನ್ನ ಬಂದ್ ಮಾಡ್ಲಿಕ್ಕೂ ಕೂಡ ತಯಾರಿದ್ದೀವಿ ಅನ್ನೋ ಮಾತನ್ನು ಕೂಡ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಗ್ರಾಹಕರು ಕೂಡ ಎಂತಂದ್ರೆ ಒತ್ತಾಯ ಮಾಡ್ತಾ ಇದ್ರೆ ಇದನ್ನ ಬೇಗ ಸರಿಪಡಿಸುವಂತ ಕೆಲಸ ಮಾಡ್ಬೇಕಂತಂದ್ರೆ ಈ ಸದ್ಯ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಭಾರತ ಮಧ್ಯಪ್ರವೇಶ ಮಾಡಿ ಏನು ಭಾರತಕ್ಕೆ ಆಗುವಂತ ನಷ್ಟ ಏನಿದೆ, ಈ ಬೆಲೆ ಏರಿಕೆ ಏನಾಗ್ತದೆ ಅದನ್ನ ತಡೆಗಟ್ಟುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನು ಕೇಂದ್ರ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ಬೇಕು ನಿಟ್ಟಿನಲ್ಲಿ ಸಾರ್ವಜನಿಕರು ಒತ್ತಾಯ ಮಾಡ್ತಾರೆ. ಅಲ್ಲದೆ ಹೋಟೆಲ್ ಮಾಲೀಕರು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅದೇ ರೀತಿ ಗಿರೀಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ಗಿರೀಶ್, ತಮಗೂ ಕೂಡ ಧನ್ಯವಾದಗಳು.